ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ನಾವು ತುಳುನಾಡು ಸ್ಪೆಷಲ್ ಗಿಡ ತೊರಕೆಯ ಗಸಿ ಮಾಡುವ, ಅಂದರೆ ಸುಕ್ಕದ ಥರನೇ ಇರ್ತದೆ, ಸ್ವಲ್ಪ ಗ್ರೇವಿ ಟೈಪಲ್ಲಿ ಮಾಡುವಂಥದ್ದು. ಇದನ್ನು ಚೆನ್ನಾಗಿ ನಾನು ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೇನೆ. ಬಿಸಿಯಾದ ಪ್ಯಾನಿಗೆ 6ರಿಂದ 7 ಘಾಟಿ ಮೆಣಸು, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕ್ರಿಸ್ಪಿ ಆಗುವವರೆಗೆ ಹುರಿದುಕೊಳ್ಳುವ. ಚೆನ್ನಾಗಿ ಕ್ರಿಸ್ಪಿ ಆಯಿತು ಅನ್ನುವಾಗ ಇದನ್ನು ತೆಗೆದಿಟ್ಕೊಳ್ಬೇಕು. ನಂತರ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಬೇಕಿದ್ರೆ ಹಾಕಿಕೊಂಡು ಅರ್ಧ ಚಮಚದಷ್ಟು ಕಾಳು ಮೆಣಸು, 7ರಿಂದ 8 ಕಾಳಿನಷ್ಟು ಮೆಂತೆ, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡೆ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳುವ. ಸರಿಯಾಗಿ ಇದನ್ನು ಕೈ ಆಡಿಸ್ತಾ ಹುರ್ಕೊಳ್ಳುವ. ಹುರಿದ ನಂತರ ಅದನ್ನು ತೆಗೆದಿಟ್ಟು ಅದೇ ಪ್ಯಾನಿಗೆ ಅರ್ಧ ಈರುಳ್ಳಿ, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹುರ್ಕೊಳ್ತೇನೆ. ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು ಇದು. ನಂತರ ಇದಕ್ಕೆ 2 ಲವಂಗ ಹಾಗೂ 1 ತುಂಡು ಚಕ್ಕೆ, 1/4 ಟೇಬಲ್ ಸ್ಪೂನಷ್ಟು ಬಡ ಸೊಪ್ಪನ್ನು ಹಾಕ್ಕೊಂಡೆ. ನಂತರ ಇದಕ್ಕೆ ನಾವು 4ರಿಂದ 5 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿಕೊಳ್ಳುವ. ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. 4ರಿಂದ 5 ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ಳುವಂಥದ್ದು. ಇದು ಮಸಾಲ ರುಬ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್. ನೋಡಿ, ತೆಂಗಿನಕಾಯಿಯನ್ನು ಹಾಕ್ಕೊಂಡೆ. ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಯಿತು, ಬಾಡಿತು ಅನ್ನುವಾಗ ಇದನ್ನು ಫ್ಲೇಮನ್ನು ಆಫ್ ಮಾಡಿಕೊಂಡು ತಣ್ಣಗಾದ ನಂತರ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ತೇನೆ ಇದನ್ನು. ನಂತರ ಒಂದು ಬಿಸಿಯಾದ ಮಣ್ಣಿನ ಪಾತ್ರೆಗೆ ತೆಂಗಿನೆಣ್ಣೆಯನ್ನು ಹಾಕ್ಕೊಂಡೆ. ಚೆನ್ನಾಗಿ ಬಿಸಿ ಆಯಿತು ಅನ್ನುವಾಗ ಸ್ವಲ್ಪ ಸಾಸಿವೆ, 1 ಟೇಬಲ್ ಸ್ಪೂನ್ನಷ್ಟು, ಜಜ್ಜಿದಂತಹ ಬೆಳ್ಳುಳ್ಳಿ 8ರಿಂದ 10 ಎಸಳುಗಳು, ಬೆಳ್ಳುಳ್ಳಿ ಚೆನ್ನಾಗಿ ಕಾಯಲಿ. ನಂತರ ಇದಕ್ಕೆ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳುವ. ಘಮ ಘಮ ಅನ್ನುವಷ್ಟರ ಮಟ್ಟಿಗೆ ಇದು ಕಾಯಬೇಕು. 1 ಈರುಳ್ಳಿಯನ್ನು ಹಾಕ್ಕೊಂಡೆ. ತೆಂಗಿನೆಣ್ಣೆ ತುಳುನಾಡಲ್ಲಿ ಸಾಮಾನ್ಯವಾಗಿ ಎಲ್ಲ ರೆಸಿಪೀಸ್ಗಳಿಗೂ ಯೂಸ್ ಮಾಡ್ತಾರೆ. ಸ್ವಲ್ಪ ಕರಿಬೇವು, ಒಗ್ಗರಣೆ ಕಾಯಿತು ಅಂದರೆ ಪದಾರ್ಥ ಸೂಪರ್ ಆಗಿರ್ತದೆ ಅಂತ ಕ್ಲೀನ್ ಮಾಡಿಟ್ಟ ಗಿಡ ತೊರಕೆ ಪೀಸ್ಗಳನ್ನು ಹಾಕ್ಕೊಂಡೆ. ಸುಮಾರು 1 kgಯಷ್ಟಿದೆ. 4ರಿಂದ 5 ಮಂದಿಗೆ ಸರ್ವ್ ಮಾಡಲಿಕ್ಕೆ ಬೇಕಾಗುವಷ್ಟು ಗಿಡ ತೊರಕೆ ಪೀಸ್ಗಳು. ಸಣ್ಣಗೊಂದು ಮಿಕ್ಸ್ ಗಂಜಿ ಜೊತೆಗೆ ಅಥವಾ ನೀರು ದೋಸೆ ಜೊತೆಗೆ ಸಖತ್ತಾಗಿರ್ತದೆ ಸ್ನೇಹಿತರೆ. ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ಸಿಕ್ಕೆ ಬರಲಿ. ನಂತರ ನಾವು ಇದಕ್ಕೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿಕೊಳ್ಳುವ. ಮಸಾಲ ಈಗಾಗಲೇ ನಾವು ರುಬ್ಬಿಟ್ಟಿದ್ದೇವೆ, ಅದನ್ನು ನೀಟಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನುಣ್ಣಗೆ ಗ್ರೈಂಡ್ ಮಾಡಿಕೊಂಡೆ. ಸ್ವಲ್ಪ ನೀರನ್ನು ಮಿಕ್ಸಿಯನ್ನು ರಿನ್ಸ್ ಮಾಡಿ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ. ಉಪ್ಪು ಕಮ್ಮಿ ಇದೆ ಅಂತ ಅನಿಸಿದರೆ ಕೊನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ತೊರಕೆ ಮೀನು ಬೆಂದ ನಂತರ ಸ್ವಲ್ಪ ಕೈ ಆಡಿಸುವಾಗ ನಿಧಾನವಾಗಿ ಕೈ ಆಡಿಸ್ಬೇಕು, ಪುಡಿ ಆಗ್ತದೆ. ಹಾಗಾಗಿ ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗುವವರೆಗೆ ಕೈ ಆಡಿಸಿ ಸುಮಾರು 5ರಿಂದ 7 ನಿಮಿಷ ಬೇಯಿಸಿದರೆ ಸಾಕು. ಬೇಗ ಮೀನಾಗಿರೋದ್ರಿಂದ ಬೇಗ ಬೇಯ್ತದೆ. ಮುಚ್ಚಳವನ್ನು ಮುಚ್ಚಿ ಸುಮಾರು 7 ನಿಮಿಷ ಇದನ್ನು ನಾನು ಕುಕ್ ಮಾಡ್ತೇನೆ. ಆಫ್ಟರ್ 7 ಮಿನಿಟ್ಸ್ ಕರೆಕ್ಟಾಗಿ ಬೆಂದಿದೆ. ಇದಕ್ಕಿಂತ ಜಾಸ್ತಿ ಹೊತ್ತಿಟ್ಟರೆ ಪುಡಿಯಾಗುವ ಚಾನ್ಸಸ್ ಇರ್ತದೆ ಮೀನು. ಅದ್ಭುತವಾದ ಈ ರೆಸಿಪಿ. ಕೊನೆಯಲ್ಲಿ 1 ಬೌಲ್ನಷ್ಟು ತೆಂಗಿನ ತುರಿಯನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಬೆಚ್ಚಗೆ ಮಾಡಿಕೊಂಡು ಹಾಕ್ಕೊಂಡೆ. ಇದರ ಜೊತೆಗೇನು ಪೌಡರ್ ಏನು ಮಾಡಿ ಹಾಕಲಿಲ್ಲ, ಜಸ್ಟ್ ತೆಂಗಿನ ತುರಿಯನ್ನು ಹಾಕ್ಕೊಂಡೆ. ಯಾಕಂದರೆ ಮಸಾಲಕ್ಕೆ ನಾವು ಬೇಕಾದಷ್ಟು ಖಾರವನ್ನು ಹಾಕಿರೋದ್ರಿಂದ ಖಾರ ಸರಿಯಾಗಿದೆ. ಸಣ್ಣಗೊಂದು ಮಿಕ್ಸ್, ನಿಧಾನವಾಗಿ, ನಾನು ಆವಾಗಲೇ ಹೇಳಿದ ಹಾಗೆ ಮೀನು ಏನು ಪುಡಿ ಆಗ್ತದೆ. ನೋಡಿ, ಸಾಕು. ಅದ್ಭುತವಾದ ತೊರಕೆಯ ಗಸಿ ಸುಕ್ಕ ನೀರು ದೋಸೆ, ಅನ್ನ, ಗಂಜಿ ಜೊತೆ ಟೇಸ್ಟ್ ಮಾಡಲಿಕ್ಕೆ ರೆಡಿಯಾಗಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಬಲ್ಲಾಲ್ಸ್ ಕ್ಯಾಬೂಸನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಯಮ್ಮಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳ ಜೊತೆ ನಾನು ಬರ್ತಾ ಇರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.